ಸೈತಾನನು ಯೇಸುಕ್ರಿಸ್ತನನ್ನು ಶೋಧಿಸುವಾಗ ಅವನು ಆತನನ್ನು ಒಂದು ಎತ್ತರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಈ ಲೋಕದ ಸಕಲ ವೈಭೋಗಗಳನ್ನು ತೋರಿಸಿ, ನೀನು ನನಗೆ ಅಡ್ಡ ಬಿದ್ದರೆ ನಾನಿದನ್ನೆಲ್ಲ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೆ ಯೇಸುಕ್ರಿಸ್ತನ ಮನಸ್ಸು ಈ ಲೋಕದ ಮೇಲಾಗಲಿ ಅದರ ವೈಭೋಗಗಳ ಮೇಲಾಗಲಿ ಇರಲಿಲ್ಲ. ಆತನು ಲೋಕವನ್ನು ಜಯಿಸಿದವನಾಗಿದ್ದನು. ಆದ್ದರಿಂದ ಸೈತಾನನ್ನು ಜಯಿಸುವುದು ಆತನಿಗೆ ಬಹಳ ಸುಲಭವಾಯಿತು. ಯಾರು ಈ ಲೋಕವನ್ನು ಜಯಿಸುತ್ತಾರೋ ಅವರೇ ಸೈತಾನನ್ನು ಕೂಡ ಜಯಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಲೋಕದ ವಿಷಯಗಳಿಂದ ದೂರ ಇರಿ. ದೇವರ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅದಕ್ಕೆ ಒಳಗಾಗಿ ಪ್ರಾರ್ಥನೆಯಲ್ಲಿ, ಸತ್ಯವೇದ ಧ್ಯಾನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಿರಿ. ದೇವರಲ್ಲಿ ಬಲಗೊಂಡು ಬೆಳೆಯಿರಿ. ಆಗ ದೇವರು ನಿಮಗೆ ಸಹಾಯ ಮಾಡಿ ಲೋಕವನ್ನು ಜಯಿಸಬಹುದು, ಸೈತಾನನ್ನು ಜಯಿಸಬಹುದು. ದೇವರಿಟ್ಟಿರುವಂತಹ ಸಕಲ ಸಂಪೂರ್ಣತೆಯನ್ನು, ನಿತ್ಯತೆಯನ್ನು ಬಾಧ್ಯವಾಗಿ ಹೊಂದಬಹುದು.